ಎಲ್ರಿಗೂ ನಮಸ್ಕಾರ. ಕನ್ಯಾಕುಮಾರಿಲಿದ್ದೀನಿ. ಇವಾಗ ನಾವು ವಿವೇಕಾನಂದ ರಾಕ್ ಮಾನ್ಯುಮೆಂಟ್ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ, ಈಗ ಲೈನಿಗೆ ಹೋಗ್ತಾ ಇದ್ದೀವಿ. 2 ಲೈನ್ ಇದೆ. ಒಂದು 100 ರೂಪೀಸ್ ಟಿಕೆಟ್, ಇನ್ನೊಂದು 300 ರೂಪಾಯಿ ಟಿಕೆಟ್. 300 ರೂಪಾಯಿ ಟಿಕೆಟ್ ಸ್ಪೆಷಲ್ ಟಿಕೆಟ್. ಅದು 100 ರೂಪಾಯಿದು ಸ್ವಲ್ಪ ಲೇಟ್ ಆಗುತ್ತೆ ಕ್ಯೂವಲ್ಲಿ ನಿಂತು. 300 ರೂಪಾಯಿದು ಸ್ವಲ್ಪ ಜಲ್ದಿ ಹೋಗ್ತೀವಿ ಅಷ್ಟೆ. ಇದು 300 ರೂಪಾಯಿ ಟಿಕೆಟು ಆನ್ಲೈನು ತೊಗೋಬೋದು, ಮತ್ತು ಅಲ್ಲಿ ಕೌಂಟ್ರ್ ಹತ್ರನೂ ತೊಗೋಬೋದು. ಬಟ್ ಎರಡಕ್ಕೂ ಒಂದೇ ಕಡೆ ಲೈನ್ ಬಿಡ್ತಾರೆ. ನೋಡಿ, ಆ ಕಡೆ ಇರೋದು 100 ರೂಪಾಯಿದು. ಈಗ ನಾವು ನಿಂತಿರೋದು ಇದು 300 ರೂಪಾಯಿ ಟಿಕೆಟ್ದು. ಇದು ಹೋಗುವಾಗ ಮಾತ್ರ ಕೌಂಟ್ ಆಗುತ್ತೆ ಅಷ್ಟೇ. ಒಂದು ಬರ್ಬೇಕು ಒಂದು ಇದು ಮಾನ್ಯುಮೆಂಟ್ ಕಟ್ಸಿರೋದು 1970ರಲ್ಲಿ. ಅದು ಆ ಕಡೆ ಕಾಣ್ತಿರೋದು ಕನ್ಯಾಕುಮಾರಿ ಟೆಂಪಲ್ಲು. ಇದು ಮಾನ್ಯುಮೆಂಟ್ ಬಂದ್ಬಿಟ್ಟು ಸ್ವಲ್ಪ ಸಮುದ್ರ ಒಳಗಿದೆ. ಸೊ ಹಾಗಾಗಿ ಒಂದು 500 ಮೀಟ್ರ್ ದೂರ ಇದೆ. ಇಲ್ಲಿ ಫೆರಿಯಲ್ಲೇ ಹೋಗ್ಬೇಕು. ನೋಡಿ, ಇಲ್ಲಿ 100 ರೂಪಾಯಿ ಟಿಕೆಟು 300 ರೂಪಾಯಿ ಟಿಕೆಟು ಎರಡು ಇಲ್ಲಿ ಒಂದೇ ಲೈನ್. ಈಗ ಎಂಟ್ರ್ ಆಗುವಾಗ ಒಂದು ಸ್ವಲ್ಪ ಜಲ್ದಿ ಬರ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದು 100 ರೂಪಾಯಿ ಟಿಕೆಟು ಒಂದೂವರೆ ಗಂಟೆ ಕಾಯಬೇಕು. ಇದು 300 ರೂಪಾಯಿ ಒಂದು ಅರ್ಧ ಗಂಟೆಯಲ್ಲಿ ಇಲ್ಲಿ ಬಂದು ಜಾಯ್ನ್ ಆಗಿರ್ತೀವಿ. ನೋಡಿ, ಅಲ್ಲಿ ಒಂದು ಫೆರಿ ಬಂತು. ಎಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ ನೋಡಿ. ಇಲ್ಲಿ ಕಾಯೋದೇ ಸ್ವಲ್ಪ ಜಾಸ್ತಿ ಆಗುತ್ತೆ. ಟೈಮು ಹೋಗೋಕ್ಕೆ ಸುಮಾರು 1ರಿಂದ 1.5 ಗಂಟೆ ಕಾಯ್ಬೇಕು. ಬರ್ಬೇಕಾದ್ರೆ ಇನ್ನೂ 2 ಅವರ್ ಕಾಯ್ಬೇಕು ನಾವು. ಅಂದರೆ ಸೇಮ್ ಟಿಕೆಟು. ಒಂದ್ಸಲಿ ಇಲ್ಲಿ ಎಂಟ್ರಿ ಆದರೆ ಸಾಕು, ವಾಪಸ್ ಬರ್ತಾ ಅದೇ ಟಿಕೆಟ್ದು. ಬರ್ತಾ ಏನು ಟಿಕೆಟ್ ಏನು ನೋಡಲ್ಲ, ಹೋಗೋಗಷ್ಟೇ ಟಿಕೆಟ್ ತೋರಿಸೋದು. ಅಲ್ಲಿ ಅದೇ ಫೆರಿ ಬರೋ ತನಕ ಅಲ್ಲಿ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಯ್ಬೇಕು. ಅಲ್ಲೇನು ಸ್ಪೆಷಲ್ಲು ಇದಿರಲ್ಲ. 300 ರೂಪಾಯಿ ಟಿಕೆಟ್ಗೂ ಒಂದೇ ಲೈನು, 100 ರೂಪಾಯಿಗೂ ಒಂದೇ ಲೈನು ವಾಪಸ್ ಬರುವಾಗ. ನೋಡಿ, ಈಗ ಹೋಗ್ತಾ ಇದೆ. ನೋಡಿ, ಇಲ್ಲಿ ಹೋಗ್ತಾ ಸುತ್ತಮುತ್ತ ವ್ಯೂ ನೋಡಿ ಕನ್ಯಾಕುಮಾರಿದು. ಒಂದು ಎಕ್ಸ್ಪೀರಿಯನ್ಸ್ ಅದ್ರೆ ಶಿಪ್ಪಲ್ಲಿ ಹೋಗ್ತಾ ಇದ್ದೀವಿ ಅಂತ. ಫೆರಿ ಅಂದರೆ ಒಂದು ಸಣ್ಣ ಶಿಪ್ ಇದ್ದಂಗೆ ಇದು. ಆ ಕಡೆ ಬೋಟ್ ಇದ್ದಾವೆ, ಬಟ್ ಬೋಟಿಗೆಲ್ಲ ಕಮರ್ಷಿಯಲೈಸ್ ಮಾಡಿಲ್ಲ. ಅವರು ಬರೀ ಫಿಷರ್ಮ್ಯಾನ್ ಇದ್ದಾರಲ್ಲ, ಅವ್ರದ್ದು ಬೋಟ್ಗಳು. ಇದು ಟೂರಿಸಮ್ ಡಿಪಾರ್ಟ್ಮೆಂಟ್ದು ತಮಿಳ್ನಾಡ್ದು. ಸೊ ಇದರಲ್ಲೇ ಹೋಗ್ಬೇಕು ನಾವು. ಪ್ರೈವೇಟೈಸ್ ಮಾಡಿದ್ರೆ ಸುಮಾರು ಬೋಟ್ಗಳು ಬಿಟ್ಟು ಸ್ವಲ್ಪ ಕ್ರೌಡು ಮ್ಯಾನೇಜ್ ಮಾಡ್ಬೋದು. ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಇದೇ ವಿವೇಕಾನಂದ ರಾಕ್ ಮಾನ್ಯುಮೆಂಟ್. ಇಲ್ಲಿ 2 ಬಂಡೆ ಇದೆ. ಒಂದು ಬಂಡೆಯಲ್ಲಿ ಇದು ವಿವೇಕಾನಂದ ಮಂಟಪ ಅಂತ, ಇನ್ನೊಂದು ಆ ಕಡೆ ಪಕ್ಕದಲ್ಲಿರೋದು ಅಲ್ಲಿ ಬಂಡೆ ಮೇಲೆ ತಿರುವಳ್ಳವರು ಸ್ಟ್ಯಾಚ್ಯೂ ಇದೆ.
ನೋಡಿ ಅಲ್ಲಿ ಇಲ್ಲಿ ನಾವು ಇಳಿತಿದ್ದಂಗೆ ಆ ಕಡೆ ಲೈನಲ್ಲಿ ನಿಂತಿದ್ದಾರೆ ವಾಪಸ್ ಬರೋರು. ನಮ್ದು ಖಾಲಿ ಆಗ್ತಿದ್ದಂಗೆ ಅವ್ರು ಬಂದು ಹತ್ಕೊತಾರೆ. ಬಟ್ ಅದಕ್ಕೆ ಕ್ಯೂ ನೋಡಿ. ಅಲ್ಲಿ ಮೇಲೆಲ್ಲ ಜನ ಕಾಣ್ತಿದಾರಲ್ಲ, ಅದೆಲ್ಲ ಇದು ವಾಪಸ್ ಬರೋ ಕ್ಯೂ ಅದು. ಇಲ್ಲಿ ಬರ್ತಿದ್ದಂಗೆ ಮತ್ತೆ ಎಂಟ್ರಿ ಟಿಕೆಟ್ ಸಪ್ರೇಟ್ ಇದೆ. 100 ರೂಪಾಯಿ 300 ರೂಪಾಯಿ ಕೊಟ್ಟಿದ್ದು ಬರೀ ಇಲ್ಲಿ ಬರೋಕ್ಕಷ್ಟೇ. ಇಲ್ಲಿಂದ ಒಳಗೋಗೋಕ್ಕೆ ಇನ್ನೊಂದು 30 ರೂಪಾಯಿ ಕೊಟ್ಟೋಗ್ಬೇಕು ಟಿಕೆಟ್ ತೊಗೊಂಡು. ನೋಡಿ ಇಲ್ಲಿ ತಾರೆ ಹೂವಿಂದು ಕೊಳ ಮಾಡಿದ್ದಾರೆ. ಮತ್ತು ಇಲ್ಲೆಲ್ಲ ಫುಟ್ವೇರು ಬಿಟ್ಟೋಗ್ಬೇಕು. ಸೊ ಅಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ, ಅಲ್ಲಿ ಬಿಟ್ಟು ಇಲ್ಲಿ ಎಂಟ್ರಿ ಆದರೆ ನೆಕ್ಸ್ಟ್ ಮಂಟಪ ಒಂದು ವಿವೇಕಾನಂದ ಮಂಟಪ. ಅದ್ರ ಎದುರುಗಡೆ ಒಂದು ಇದಿದೆ ಶ್ರೀಪಾದ ಮಂಟಪ ಅಂತ. ಆಮೇಲೆ ಅಲ್ಲಿಂದ ಈಗ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ದಾರೆ ಗ್ಲಾಸಿಂದು. ಸೊ ಇಲ್ಲಿಂದ ಬ್ರಿಡ್ಜ್ ಮೇಲೆ ಹೋದರೆ ನೆಕ್ಸ್ಟ್ ತಿರುವಳ್ಳವರು ಸ್ಟ್ಯಾಚು ಹತ್ರ ಹೋಗ್ಬೋದು. ಇದು ಗ್ಲಾಸ್ ಬ್ರಿಡ್ಜು ಇತ್ತೀಚೆಗೆ ಮಾಡಿರೋದು, ಒಂದೂವರೆ ವರ್ಷ ಆಗಿದೆ ಅಷ್ಟೇ. ಮುಂಚೆ ಎಲ್ಲ ಇಲ್ಲಿಗೆ ಬಂದು ಮತ್ತೆ ಅಲ್ಲಿ ಸ್ಟ್ಯಾಚು ಹತ್ರ ಬೋಟಲ್ಲಿ ಹೋಗ್ಬೇಕಿತ್ತಂತೆ. ನೋಡಿ ಇದೇ ಪಾದ ಮಂಟಪ ಅಂತ. ಇಲ್ಲಿ ಕನ್ಯಾಕುಮಾರಿ ದೇವಿದು ಒಂದು ಪಾದ ಇದೆ, ಅಲ್ಲಿ ಬಂಡೆ ಮೇಲೆ ಮೂಡಿರೋ ಪಾದ. ಅದು ಕತೆ ಬಂದ್ಬಿಟ್ಟು ಇಲ್ಲಿ ತಪಸ್ ಮಾಡಿದ್ರು ಅಂತ. ಯಾರು? ಕನ್ಯಾಕುಮಾರಿ ದೇವಿ ಅಂದರೆ ಪಾರ್ವತಿ ಒಂಟಿ ಕಾಲಲ್ಲಿ ನಿಂತು ಮಾಡಿರೋದು. ನೋಡಿ ಅದು ಮಂಟಪದಿಂದ ಈ ಕಡೆ ಬಂದರೆ ಇದು ಹ್ಯಾಂಗಿಂಗ್ ಬ್ರಿಡ್ಜ್, ಇದು ಗ್ಲಾಸ್ ಬ್ರಿಡ್ಜು. ಗ್ಲಾಸ್ ಬ್ರಿಡ್ಜ್ ಅಂದರೆ ಆ್ಯಕ್ಚುಲಿ ಮಧ್ಯದಲ್ಲಿ ಅಷ್ಟೇ ಗ್ಲಾಸ್ ಇರೋದು, ಆ ಕಡೆ ಈ ಕಡೆ ಎಲ್ಲ ಮಾಮೂಲಿ ಕಾಂಕ್ರೀಟಲ್ಲೇ ಇದೆ. ನೋಡಿ ಇದೊಂದು ಮಾಡಿರೋದ್ರಿಂದ ಕೆಳಗೆ ಹೋಗ್ತಾ ಸಮುದ್ರ ಕಾಣುತ್ತೆ ನೋಡಿ. ಕೆಳಗಲ್ಲಿ ನೀರು ಕಾಣ್ತಿದೆಯಲ್ಲ, ಅಂದರೆ ಸಮುದ್ರದ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಒಂದು ಭಾಸ ಆಗುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ, ಬಟ್ ಅಲ್ಲಿ ಹೋಗ್ತಾ ನೀಟಾಗಿ ಕಾಣುತ್ತೆ. ಕೆಳಗೆ ನೋಡಿದ್ರೆ ನೋಡಿ, ಅಲ್ಲಿ ಕೆಳಗೆ ಫುಲ್ಲು ಸಮುದ್ರದ್ದು ನೀರು ಕಾಣ್ತಾ ಇದೆ. ಇದನ್ನ ಮೇಲೆಲ್ಲ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದೆಲ್ಲ ರೆಡಿ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದೊಂದು ಮೇನ್ ಅಟ್ರಾಕ್ಷನ್ ಈಗ, ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋದ್ವಿ ಅಂತ ಹೇಳ್ಕೊಳಕ್ಕೆ. ನೋಡಿ ಇನ್ನು ಈ ಕಡೆ ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಟ್ ಇಲ್ಲಿಂದ ಸುತ್ತಮುತ್ತ ವ್ಯೂ ಎಲ್ಲ ಸಖತ್ತಾಗಿದೆ ಮಾತ್ರ. ನೋಡಿ ಅದೇ ಸ್ಟ್ಯಾಚು. 110 ಅಡಿ ಎತ್ತರ ಇದೆ ಅದು. ಇದು ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಅಂತ ಕರೀತಾರೆ.
ನೋಡಿ ಇಲ್ಲಿಂದ ಎಂಟ್ರಿ ಮೇಲೆ ಆ ಸ್ಟ್ಯಾಚು ಹತ್ರ ಹೋಗೋಕ್ಕೆ. ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಒಂದೆರಡು ಸುತ್ತು ಮೆಟ್ಲು ಹತ್ಬೇಕು. ನೋಡಿ ಇಲ್ಲಿ ಫೋಟೋ 200 ರೂಪಾಯಿಗೆ ಅಲ್ಲೇ ತೆಗ್ದು ಅಲ್ಲೇ ರೆಡಿ ಮಾಡಿಕೊಡ್ತಾರೆ. ಚೆನ್ನಾಗಿ ತೆಗಿತಾರೆ. ಆ ಕಡೆ ಫೋಟೋಗ್ರಾಫರ್ ಅಲ್ಲಿ ತೆಗಿತಾ ಇದ್ದಾರೆ ನೋಡಿ. ಆ ಸ್ಪಾಟಲ್ಲಿ ನಿಂತರೆ ಫುಲ್ಲು ವ್ಯೂ ಕವರ್ ಆಗುತ್ತೆ ನೋಡಿ. ಅಲ್ಲಿ ಇಲ್ಲಿಂದ ವ್ಯೂ ನೋಡಿ. ಅದು ಎರಡು ಬಂಡೆ, ಆ ಕಡೆ ಒಂದು ಈ ಕಡೆ ಒಂದು ಬಂಡೆ ಮೇಲೆ ವಿವೇಕಾನಂದ ಅಲ್ಲಿ ಮೆಡಿಟೇಷನ್ನು ಮಾಡಿರೋದು 1892ರಲ್ಲಿ. 3 ದಿನ ಇಲ್ಲಿ ಬಂದು ತಪಸ್ಸು ಮಾಡಿದ್ರು, ಅಂದರೆ ಧ್ಯಾನ ಮಾಡಿದ್ರು ಅಂತ. ನೋಡಿ ಇದು ಸ್ಟ್ಯಾಚು ನೋಡಿ, ಹಿಂದಿಂದ ಅಷ್ಟು ಎತ್ತರ ಇದೆ. ಬಟ್ ಇಲ್ಲಿಂದ ಫುಲ್ಲು ವ್ಯೂ ಕಾಣಲ್ಲ ಸ್ಟ್ಯಾಚುದು. ಆ ಕಡೆ ಮಂಟಪದಿಂದ ನಿಂತ್ಕೊಂಡ್ರೆ ಫುಲ್ ವ್ಯೂ ಕಾಣುತ್ತೆ. ಇಲ್ಲಿಂದ ನೋಡಿ ಇಷ್ಟೇ, ಏನು ಗೊತ್ತಾಗಲ್ಲ. ಇಲ್ಲಿ ಕಾಲ್ ನೋಡಿ, ನೋಡಿ ಫುಲ್ಲು ವೈಡ್ ಆಂಗಲ್ ತೆಗೆದ್ರು ಇಷ್ಟೇ ಕಾಣೋದು. ಇಲ್ಲಿಂದ ಮುಖನೂ ಅರ್ಧ ಕಾಣ್ತಿದೆ. ತಿರುವಳ್ಳವರು ಸ್ಟ್ಯಾಚು ಇದು ತಮಿಳ್ನಾಡಲ್ಲಿ ಫೇಮಸ್ ಪೊಯೆಟ್ ಇವರು. ನೋಡಿ ಇಲ್ಲಿಂದ ಅಲ್ಲಿ ಆ ಕಡೆ ಕಾಣ್ತಿದೆಯಲ್ಲ, ಅಲ್ಲಿ ಅದೆಲ್ಲ ತ್ರಿವೇಣಿ ಸಂಗಮ. ಈಗ ನಾವು ಇರೋದು ಬೇ ಆಫ್ ಬೆಂಗಾಲ್ ಹತ್ರ. ಆ ಕಡೆಯಿಂದ ಬರ್ತಿರೋದು ಅರಬ್ಬಿ ಸಮುದ್ರ. ಸೊ ಮಧ್ಯದಲ್ಲಿ ಹಿಂದೂ ಮಹಾಸಾಗರ. ಒಟ್ಟು 3 ಸಮುದ್ರ ನೋಡ್ದಂಗೆ ಆಗುತ್ತೆ. ಅದು ತ್ರಿವೇಣಿ ಸಂಗಮ ಅಂದರೆ 3 ಸಮುದ್ರ ಮೀಟ್ ಆಗೋ ಜಾಗ. ಈ ಕಡೆ ಬೇ ಆಫ್ ಬೆಂಗಾಲಿಂದ ಒಂದು ಅರಬ್ಬಿ ಸಮುದ್ರ, ಮಧ್ಯದಲ್ಲಿ ಹಿಂದೂ ಮಹಾಸಾಗರ. ಈಗ ನಾವು ನಿಂತಿರೋ ಜಾಗದ ಹತ್ರ ಸನ್ ರೈಸ್ ಆಗುತ್ತೆ. ಸನ್ಸೆಟ್ ಬಂದ್ಬಿಟ್ಟು ಆ ಕಡೆ ಅರಬ್ಬಿ ಸಮುದ್ರ ಕಡೆ ಸನ್ಸೆಟ್ ಆಗುತ್ತೆ. ಸೊ ಇಲ್ಲಿ ಬಂದರೆ 2 ವ್ಯೂ ಪಾಯಿಂಟು ಇದ್ದಾವೆ. ಒಂದು ಸನ್ರೈಸ್ ವ್ಯೂ ಪಾಯಿಂಟು, ಇನ್ನೊಂದು ಸನ್ಸೆಟ್ ವ್ಯೂ ಪಾಯಿಂಟು. ಅರ್ಲಿ ಮಾರ್ನಿಂಗ್ ಬಂದರೆ ಸನ್ರೈಸ್ ನೋಡ್ಬೋದು. ಆಮೇಲೆ ಸಂಜೆ ಬಂದರೆ ಸನ್ಸೆಟ್ಟು ನೋಡ್ಬೋದು. ನೋಡಿ ಇದು ವಿವೇಕಾನಂದ ಮಂಟಪ. ಈ ಜಾಗದಲ್ಲಿ ಇವರು ವಿವೇಕಾನಂದ ಬಂದು ಧ್ಯಾನ ಮಾಡಿದ್ರಂತೆ.
ಅಂದರೆ ಬೋಟಲ್ಲೆಲ್ಲ ಅಲ್ಲಿಂದ ಈಚ್ಕೊಂಬಂದು ಇದು ಬಂಡೆ ಮೇಲೆ ಬಂದು ಇಲ್ಲಿ ಧ್ಯಾನ ಮಾಡಿದ್ರಂತೆ 3 ದಿನ. ಅದರ ನೆನಪಿಗೆ ಇಲ್ಲಿ ಕಟ್ಸಿರೋದು ಇದು. ಅಲ್ಲಿ ವಿವೇಕಾನಂದ ಸ್ಟ್ಯಾಚ್ಯೂ ಇದೆ ನೋಡಿ, ಹತ್ರದಲ್ಲೆಲ್ಲ ಫೋಟೋ ತೆಗಿಯೋಂಗಿಲ್ಲ, ಹಾಗಾಗಿ ದೂರದಲ್ಲೇ ತಗೊಂಬಂದೆ ನೋಡಿ. ಅದು ಮಂಟಪ ಕೆಳಗೆ ಬಂದರೆ ಇಲ್ಲಿ ಇದಿದೆ, ಮೆಡಿಟೇಷನ್ ಹಾಲ್ ಇದೆ. ಇಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀವು ಧ್ಯಾನ ಮಾಡಿ ಹೋಗ್ಬೋದು. ಒಂಥರ ಗುಹೆ ಥರ ಇದೆ, ಸೈಲೆಂಟ್ ಇರುತ್ತೆ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿ ಹೋಗಿ. ಇಲ್ಲಿ ಬುಕ್ ಸ್ಟಾಲು ಇದೆ, ವಿವೇಕಾನಂದ್ರದ್ದು ಬುಕ್ಗಳು ಎಲ್ಲ ತಗೋಬೋದು ನೀವು ನೋಡಿ. ಈಗೆಲ್ಲ ನೋಡಾಗಿ ಈಗ ಇಲ್ಲಿ ನಿಂತಿದ್ದೀವಲ್ಲ, ಇದು ಆ್ಯಕ್ಚುಲಿ ವಾಪಸ್ ಹೋಗೋಕ್ಕೆ ಲೈನ್ ಇದೆ. ನೋಡಿ ಫುಲ್ಲು ಎಷ್ಟು ಉದ್ದ ಲೈನ್ ಇದೆ. ಇಲ್ಲಿಂದ ಸುತ್ತ ಹಾಕೊಂಡು ಅಲ್ಲಿ ಮೈನ್ ಎಂಟ್ರಿ ಅದಲ್ಲ, ಅಲ್ಲಿ ತನಕ ಕ್ಯೂ ಇದೆ. ಸುಮಾರು ಒಂದು 2 ಗಂಟೆ ಆಯಿತು ನಾವು ಇಲ್ಲಿ ತಲುಪೋ ಅಷ್ಟರಲ್ಲಿ. ಬಟ್ ಓಕೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಭಾರತದ ತುದಿಗೆ ಬಂದು ರಾಕ್ ಮಾನ್ಯುಮೆಂಟ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇದು ಹೊರಗೆ ಹೋಗೋಕ್ಕೆ ಅಲ್ಲಿ ಫೆರಿ ನಿಲ್ಲಿಸ್ಬಿಟ್ಟು ಈ ಕಡೆ ಹೊರಗೆ ಬರೋಕ್ಕೆ ಇನ್ನೊಂದು ಜಾಗ ಇದೆ. ಈ ಸೈಡ್ ಬಂದರೆ ನೋಡಿ ಇಲ್ಲಿಂದ ಒಳ್ಳೆ ಫೋಟೋಗ್ರಫಿಗೆ ವ್ಯೂ ಸಿಗುತ್ತೆ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.